ಹಾಯ್ ಎಲ್ರಿಗೂ ನಮಸ್ಕಾರ. ವನಿತೆ ಚಾನಲ್ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ಟಿಪ್ಸ್ ಹೇಳ್ತಿದ್ದೀನಿ. ಇವಾಗ ಸಮ್ಮರ್ ಇಲ್ವಾ, ಸಮ್ಮರಲ್ಲಿ ನಾವು ಬಿಸಿಲಿಗೆ ಹೋದ್ರೆ ಸ್ಕಿನ್ ಎಲ್ಲ ಒಂಥರ ಡಾರ್ಕ್ ಆಗಿ ಟ್ಯಾನ್ ಆಗಿ ಬರ್ನಿಂಗ್ ಆಗಿ ಆಗತ್ತಲ್ವಾ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ 10-15 ಮಿನಿಟ್ಸಲ್ಲಿ ನಿಮ್ಗೆ ಸನ್ ಬರ್ನ್ ಆಗಲಿ ಟ್ಯಾನ್ ಆಗಲಿ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಏನೇನು ನಾನು ಮಾಡ್ತಿದ್ದೀನಿ, ಹೇಗೆ ಹಾಕ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ತೀನಿ. ಫಸ್ಟ್ ನಾವು ಸೌತೆಕಾಯಿ ಎಲ್ರಿಗೂ ಗೊತ್ತಿರೋದೆ, ಸೌತೆಕಾಯಿ ತಿನ್ನೋದ್ರಿಂದ ನಮ್ಗೆ ಬಾಡಿ ಟೆಂಪ್ರೇಚರ್ ನ್ಯೂಟ್ರಲ್ ಆಗುತ್ತೆ. ಅದೇ ಥರ ಇದನ್ನು ನಾವು ತುರಿದ್ಬಿಟ್ಟು ಮುಖಕ್ಕೆ ಹಾಕ್ಕೊಂಡ್ರೇನು ತಂಪಾಗತ್ತೆ, ಮತ್ತು ಸ್ಕಿನ್ನೂ ಹೀಟ್ಗೆ ಹೋಗಿರೋದ್ರಿಂದ ಅದು ಬಿಸಿ ಆಗಿರುತ್ತಲ್ಲ ಅದನ್ನು ನ್ಯೂಟ್ರಲ್ ಬರುತ್ತೆ. ಕ್ಯಾರೆಟಿಂದ ನಮಗೂ ಸ್ಕಿನ್ ತ್ವಚೆ ಬ್ರೈಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ, ಬ್ರೈಟ್ ಮಾಡುತ್ತೆ. ಹಾಗೆ ಪೊಟ್ಯಾಟೋನು ನಮಗೂ ಸ್ಕಿನ್ ವೈಟ್ ಆಗಿ ಕಾಣಕ್ಕೂ, ತ್ವಚೆ ಚೆನ್ನಾಗಿ ಕಾಣಕ್ಕೂ ಉಪಯೋಗ ಪಡುತ್ತೆ. ಇದು ಮೂರು ಸೇರಿಸಿ ನಾವು ತುರಿದ್ಬಿಟ್ಟು ಮುಖಕ್ಕೆ ಪ್ಯಾಕ್ ಥರ ಹಾಕಿದರೆ ಇದನ್ನು ಹಾಗೆ ಗೊಜ್ಜು ಥರ ಮಾಡಿಬಿಟ್ಟು ಹಾಕ್ಕೋಬೋದು. ಇಲ್ಲ ಇದು ಜ್ಯೂಸ್ ತೆಗೆದು ಒಂದು ವೆಟ್ ಕ್ಲಾತು ಇಲ್ಲ ನ್ಯಾಪ್ಕಿನ್ನು ಇಲ್ಲ ಟಿಶ್ಯೂ ಆ ಥರ ಅದರಲ್ಲಿ ಡಿಪ್ ಮಾಡಿ ಅದನ್ನು ಹಾಕ್ಕೊಂಡು ಒಂದು 15-20 ಮಿನಿಟ್ಸ್ ಇಟ್ಕೊಂಡು ತೆಗೆದ್ರೆ ನಿಮ್ಗೆ ಆವತ್ತು ಏನು ಟ್ಯಾನ್ ಆಗಿದೆ ವಿತಿನ್ 10 ಮಿನಿಟ್ಸಲ್ಲಿ ಕ್ಲಿಯರ್ ಆಗುತ್ತೆ. ಇವಾಗ ನಾನು ಹೇಗೆ ಮಾಡೋದು ತೋರಿಸ್ತೀನಿ. ಈ ಥರ ತುರ್ಕೋಬೇಕು. ತುರಿದಿಟ್ಟಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮಿಕ್ಸ್ ಮಾಡಿಕೊಂಡು ಈ ಥರ ಜ್ಯೂಸ್ ಹಿಂಡಿದ್ರೆ ಜ್ಯೂಸ್ ಬರುತ್ತೆ. ಆ ಜ್ಯೂಸನ್ನು ನಾವು ಟಿಶ್ಯೂಗೆ ಹಾಕ್ಕೊಂಡು ನೆನೆಸಿ ಹಾಕ್ಕೋಬೋದು. ಇಲ್ಲ ಇದನ್ನು ಹೀಗೆ ನಾವು ಫೇಸ್ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು 20 ಮಿನಿಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಏನು ಟ್ಯಾನ್ ಆಗಿದೋ ವಿತಿನ್ 10-15 ಮಿನಿಟ್ಸಲ್ಲಿ ನಿಮ್ಗೆ ಟ್ಯಾನ್ ರಿಮೂವ್ ಆಗಿ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಆ ಬರ್ನಿಂಗ್ ಸೆನ್ಸೇಷನ್ ಹೋಗ್ಬಿಟ್ಟು ನಾರ್ಮಲ್ ಬರುತ್ತೆ, ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ. ಇವಾಗ ನಾನು ಹೇಗೆ ಹಾಕ್ಬೇಕಂತ ತೋರಿಸ್ತೀನಿ. ಈ ಥರ ಕ್ಲಾತ್ ಟಿಶ್ಯೂನ ತಗೋಬೇಕು. ಇಲ್ಲಾಂದರೆ ನಿಮಗೂ ಫೇಸ್ ಮಾಸ್ಕ್ ಅಂತ ಸಿಗುತ್ತೆ. ನಾನು ಕ್ಲಾತ್ ಟಿಶ್ಯೂ ಪೇಪರ್ ತಗೊಂಡು ಮೂಗಕ್ಕೆ ಗಾಳಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಈ ಥರ ಇಟ್ಕೊಂಡು ಏನಂದರೆ ಹಾಗೆ ಹಾಕಿದರೆ ಅದು ಬಿದ್ದೋಗ್ಬಿಡುತ್ತೆ. ಇಲ್ಲ ಇದೇ ಥರ ಟಿಶ್ಯೂನು ಸ್ವಲ್ಪ ನಾವು ಅದು ನೀರಲ್ಲಿ ಬರೋ ಜ್ಯೂಸಲ್ಲಿನೂ ವೆಟ್ ಮಾಡ್ಕೊಂಡು ಮಾಡ್ಕೋಬೋದು. ಈ ಥರ ಹಾಕ್ಕೋಬೇಕು. ಇವಾಗ ಒಬ್ರಿಗೆ ಹಾಕೋದಂದ್ರೆ ಹಿಂಗೆ ಹಾಕ್ಕೋಬೋದು. ನಾವು ಹಾಕೋಕ್ಕಾಗಲ್ಲಲ್ವ. ಇದನ್ನೇನು ಮಾಡಬೇಕಂದ್ರೆ ನಾವು ಜ್ಯೂಸ್ ಎಲ್ಲ ಸ್ಕ್ವೀಸ್ ಮಾಡ್ಕೊಬೋದು. ಇಲ್ಲ ಈ ಥರ ಪೇಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ಮಿಕ್ಸಿಯಲ್ಲಿ ಸ್ವಲ್ಪ ಹೀಟ್ ಆಗುತ್ತಲ್ಲ, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ತುರಿತೀನಿ. ಇದನ್ನು ಹಿಂಗೆ ಸ್ಕ್ವೀಸ್ ಮಾಡಿದರೆ ಜ್ಯೂಸ್ ಥರ ನೀರು ಬರುತ್ತೆ. ಅದನ್ನು ನೀವು ಈ ಟಿಶ್ಯೂದಲ್ಲಿ ವೆಟ್ ಮಾಡಿಬಿಟ್ಟು ಅದು ನಾವು ಸೆಲ್ಫ್ ಅಂದರೆ ನಾವು ಹಂಗೆ ಮಾಡ್ಕೊಬೋದು. ಬೇರೆಯವ್ರಿಗೆ ಹಾಕಬೇಕಂದ್ರೆ ಹಿಂಗೆ ಹಾಕ್ಕೊಂಡು ಟಿಶ್ಯೂ ಒಂದು ಹಾಕಿದರೆ ಬೇಗ ಡ್ರೈ ಆಗುತ್ತಲ್ವ. ಇದಂದರೆ ತುಂಬ ಹೊತ್ತು ಗಟ್ಟಿರುತ್ತೆ, ಅದು ಡಿಫ್ರೆನ್ಸೂ ಬೇಗ ಬರುತ್ತೆ. ಇದು ತುಂಬ ಡಿಫ್ರೆನ್ಸ್ ನಿಂತು ಯಾವುದೇ ಇಷ್ಟು ಫಾಸ್ಟು ಟ್ಯಾನ್ ಹೋಗೋದಿಲ್ಲ. ಇದಕ್ಕೆ ಹೋಗೋ ಅಷ್ಟು ಫಾಸ್ಟು ಯಾವುದಕ್ಕೆ ಹೋಗಲ್ಲ. ಆದರೆ ನೀವೇನಂದರೆ ಯಾವತ್ತು ಟ್ಯಾನ್ ಆಗ್ತೀರ ಆವತ್ತೇ ಮಾಡಿದರೆ ಫಾಸ್ಟಾಗಿ ಹೋಗ್ಬಿಡುತ್ತೆ. ನೀವು 2-3 ದಿವಸ ಬಿಟ್ಬಿಟ್ಟು ಮಾಡಿದರೆ ಟೈಮ್ ತೊಗೊಳುತ್ತೆ. ಆ ಥರ 2-3 ದಿವಸ ಬಿಟ್ಟು ಮಾಡೋದಂದರೆ ನೀವು ಆರೆಂಜು, ಹನಿ, ಶುಗರ್ ಹಾಕಿ ಅದರಲ್ಲಿನೂ ಟ್ಯಾನ್ ರಿಮೂವ್ ಮಾಡ್ಕೋಬೋದು. ಈ ಥರ 20 ಮಿನಿಟ್ಸು ಇದನ್ನ ಇಟ್ಕೊಂಡ್ಬಿಟ್ಟು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೋದು. ಇಲ್ಲ ಹಾಗೆ ಬಿಟ್ರೇನು ಓಕೆ. ಏನಂದರೆ ನಮ್ಗೆ ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕಿಲ್ಲ ಅಲ್ವಾ, ಹಾಗಾಗಿ ತೊಂದರೆ ಇಲ್ಲ. ನಿಮ್ಗೆ ಹಾಗೆ ಬಿಟ್ರೇನು ಒಳ್ಳೇದು. 20 minutes later. ಇವಾಗ 20 ನಿಮಿಷ ಆಗಿದೆ. ಎಷ್ಟು ಡಿಫ್ರೆನ್ಸ್ ಬಂದಿದೆ ತೋರಿಸ್ತೀನಿ ನೋಡಿ. ಇದು ತೆಗಿಯೋಕ್ಕೂ ಈಸಿ ಆಗುತ್ತೆ ಹಿಂಗೆ ಹಾಕ್ಕೊಂಡ್ರೆ. ಎಷ್ಟು ಡಿಫ್ರೆನ್ಸ್ ಬಂದಿದೆ ಮತ್ತು ತೆಗಿಯೋಕ್ಕೂ ಈಸಿ ಆಗುತ್ತೆ. ಈ ಥರ ನೀವು ಯಾವಾಗ ಬಿಸಿಲಿಗೆ ಹೋಗಿದ್ರೇನು ಈ ಥರ ಮಾಡಿ ಹಾಕ್ಕೊಳ್ಳಿ. ನಿಮ್ಮ ಸ್ಕಿನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ಟಿಪ್ಸಿಗೂ ನಮ್ಮ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.